BY ವಿಜಯೇಂದ್ರ ಅವರಿಗೆ ತಮ್ಮ ಅಧ್ಯಕ್ಷ ಸ್ಥಾನ ಕೈತಪ್ಪುವಂತಹ ಮುನ್ಸೂಚನೆ ಸಿಕ್ಕಿದೆಯಾ? ನಮ್ಮವರೇ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನ ರೂಪಿಸುವುದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದನ್ನ BY ವಿಜಯೇಂದ್ರ ಅವರು ಯಾಕೆ ಹೇಳಿರಬಹುದು? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಹುಕ್ವಾಡಿ. ಕರ್ನಾಟಕದ ರಾಜ್ಯ ಬಿಜೆಪಿ ಘಟಕದ ಆಂತರಿಕ ರಾಜಕಾರಣದ ಪ್ರಕ್ಷುಬ್ಧತೆ ತುತ್ತತುದಿಗೆ ತಲುಪಿದೆ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಬಿಜೆಪಿಯಲ್ಲಿ ಆಂತರಿಕ ಕಲಹ ಆಗ್ತಾ ಇದೆ, ಆಂತರಿಕ ಭಿನ್ನಮತ ಇದೆ ಅಂತ ಮಾಧ್ಯಮದವರು ಮತ್ತು ವಿಪಕ್ಷದವರು ಹೇಳಿದಂತಹ ಸಂದರ್ಭದಲ್ಲಿ, ವಿಪಕ್ಷ ಅಂತಂದ್ರೆ ಈಗ ಆಡಳಿತಾರೂಢದಲ್ಲಿರುವಂತಹ ಕಾಂಗ್ರೆಸ್ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಏನೂ ಸಮಸ್ಯೆಗಳಿಲ್ಲ, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ, ಒಟ್ಟಾಗಿ ಒಂದಾಗಿ ಹೋಗ್ತಿದ್ದೀವಿ ಅನ್ನೋದನ್ನ ಬಿಜೆಪಿ ಸಮರ್ಥಿಸಿಕೊಳ್ತಾ ಬಂತು. ಆದರೆ ಈಗ ಸ್ವತಃ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ತನ್ನ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಅದು ಸಾಬೀತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ, ಮತ್ತೆ ಪಕ್ಷದ ಒಳಗೆ ಒಬ್ಬರ ಮೇಲೆ ಒಬ್ಬರು ಅಸಮಾಧಾನವನ್ನು ಹೊಂದಿದ್ದಾರೆ ಮತ್ತು ತಂದಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವುದು ಸಾಬೀತಾಗಿದೆ. ನೋಡಿ, ಈ ರೀತಿಯಾದಂತಹ ಒಂದು ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಇದೇ ಮೊದಲ ಬಾರಿಗಲ್ಲ, ಅದು ಮೊದಲಿನಿಂದಲೂ ಕೂಡ ಬರ್ತಾನೆ ಇತ್ತು. ಅದೇ ರೀತಿಯ ಒಂದು ರಾಜಕೀಯ ಇತಿಹಾಸವನ್ನ ನಾವು ಕಂಡಿದ್ದೀವಿ ಯಡಿಯೂರಪ್ಪನವರ ಕಾಲಘಟ್ಟದಿಂದ. ವಂಶ ಪಾರಂಪರ್ಯ ರಾಜಕಾರಣವನ್ನ ಹೇಗಾದರೂ ಮಾಡಿ ಮುರಿಲೇಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕಟ್ಟ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳಂತಹ ನಾಯಕರು ಅನೇಕರು ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅದರ ಮುಂದುವರಿದ ಭಾಗ ಅನ್ನುವ ಹಾಗೆ ವಿಜಯೇಂದ್ರ ಅವರನ್ನ ಹೇಗಾದರೂ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನೋದು ಈಗ ವಿಜಯೇಂದ್ರ ಅವರ ವಿರುದ್ಧವಾಗಿ ನಿಂತವರ ಎಲ್ಲ ಪ್ರಯತ್ನಗಳು. ಬಹುತೇಕ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ಕಾಣಿಸ್ತಾ ಇದೆ. ಯಾಕೆ ಕೇಳಿದ್ರೆ ನವೆಂಬರ್ನಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿತದೆ. ಹೈಕಮಾಂಡ್ ಒಂದು ಪ್ರಯತ್ನ ಮಾಡ್ತಾ ಇದೆ, ಅಧ್ಯಕ್ಷ ಸ್ಥಾನವನ್ನ ಬೇರೆ ಯಾರಿಗಾದರೂ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದೆ. ವಿಜಯೇಂದ್ರ ಅವರನ್ನ ಹೇಗಾದರೂ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇರುವವರಿಗೆ ಹೈಕಮಾಂಡ್ ಒಂದು ಸಂತಸದ ಸುದ್ದಿ ನೀಡುತ್ತಾ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ. ನೋಡಿ, ಯಡಿಯೂರಪ್ಪನವರ ಕೃಪಾಶೀರ್ವಾದದಿಂದ ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪನವರು ಮಾಡಿರುವಂತಹ ಶಿಫಾರಸ್ಸಿನ ಆಧಾರದ ಮೇಲೆ BY ವಿಜಯೇಂದ್ರ ಅವರನ್ನ ಮೊದಲ ಬಾರಿ ಶಾಸಕನಾಗಿರುವಂತಹ ಸಂದರ್ಭದಲ್ಲಿಯೇ ಅಧ್ಯಕ್ಷ ಸ್ಥಾನವನ್ನು ನೀಡಲಾಯಿತು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ವಿಜಯೇಂದ್ರ ಅವರು ಈವರೆಗೂ ಕೂಡ ಹೈಕಮಾಂಡ್ಗೆ ನಿಷ್ಠೆಯನ್ನ ತೋರಿಸ್ತಾನೆ ಬಂದರು ಮತ್ತು ಎಲ್ಲ ನಾಯಕರ ಜೊತೆಗೆ ನಾನು ವಿಶ್ವಾಸದಲ್ಲಿದ್ದೇನೆ ಅನ್ನುವಂತಹ ಒಂದು ಸಾಫ್ಟ್ ವರ್ಷನ್ ಅನ್ನ ಅವರು ತೋರಿಸ್ತಾನೆ ಬಂದರು. ಅವರಲ್ಲಿ ಅನೇಕ ಸಿಟ್ಟುಗಳಿರಬಹುದು, ಅನೇಕರ ಮೇಲೆ ಅಸಮಾಧಾನಗಳಿರಬಹುದು, ಯಾವುದನ್ನು ಕೂಡ ಬಹಿರಂಗವಾಗಿ ತೋರ್ಪಡಿಸಿಕೊಳ್ತಾ ಇರಲಿಲ್ಲ. ಆದರೆ ವಿಜಯೇಂದ್ರ ಅವರು ಈಗ ಮೊನ್ನೆ ದಾವಣಗೆರೆಯಲ್ಲಿ ನಡೆದಿರುವಂತಹ ಒಂದು ಪಕ್ಷದ ಕಾರ್ಯಕ್ರಮದಲ್ಲಿ ತನ್ನ ಸಿಟ್ಟನ್ನೆಲ್ಲವನ್ನೂ ಕೂಡ, ತನ್ನ ಅಸಹಾಯಕತೆಯನ್ನೆಲ್ಲವನ್ನೂ ಕೂಡ ಬಹಿರಂಗಗೊಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದು ಅವರ ಅಸಹಾಯಕತೆ ಇರಬಹುದು ಅಥವಾ ಅವರ ಸಿಟ್ಟಿರಬಹುದು, ಏನೇ ಇರಬಹುದು, ಒಟ್ಟಿನಲ್ಲಿ ಕಾರ್ಯಕರ್ತರ ಮುಂದೆ, ಅನೇಕ ನಾಯಕರ ಮುಂದೆ ಅವರು ತಮ್ಮ ಸಿಟ್ಟನ್ನ ತೋರ್ಪಡಿಸಿದರು. 2023 ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಗೆಲ್ಲುವ ಎಲ್ಲ ಅವಕಾಶಗಳಿತ್ತು, ನಮ್ಮಲ್ಲಿರುವಂತಹ ಆಂತರಿಕದ ಭಿನ್ನಮತದ ಕಾರಣದಿಂದಲೇ ನಾವು ಒಟ್ಟಾಗಿ ಒಂದಾಗಿ ರಾಜಕಾರಣವನ್ನ ಮಾಡಿಲ್ಲ, ಚುನಾವಣೆಗೆ ತಯಾರಿಯನ್ನ ಮಾಡಿಕೊಂಡಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಬಗ್ಗೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತು ಅನ್ನೋದನ್ನ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ರು ಅಂತ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ವಿಜೇಂದ್ರ ಅವರು ಹೇಳುವ ಪ್ರಕಾರವೇ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಇರುವುದು ಸ್ಪಷ್ಟ ಆಯಿತು ಅಂತ. ನಾನಾಗ್ಲೇ ಹೇಳಿದೆ, ಇದು ವಂಶ ಪಾರಂಪರ್ಯ ರಾಜಕಾರಣ ಮತ್ತು ಕಟ್ಟ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳಂತಹ ನಾಯಕರ ನಡುವಿನ ಸಂಘರ್ಷ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಮತ್ತೊಂದು ಆಯಾಮದಲ್ಲೂ ಕೂಡ ನಾವು ಈ ಬೆಳವಣಿಗೆಯನ್ನ ಗಮನಿಸಬೇಕಾಗುತ್ತೆ ಅಂತ. ಈವರೆಗೆ ನಾನು ಸಾಫ್ಟ್ ಆಗಿದ್ದೆ, ಇನ್ನು ಮುಂದೆ ನಾನು ಅಧ್ಯಕ್ಷನಾಗಿದ್ದುಕೊಂಡು
ಈ ಪಕ್ಷದೊಳಗೆ ಆಗಿರುವಂತಹ ಎಲ್ಲ ಅಸಮಾಧಾನಗಳು, ಭಿನ್ನಮತಗಳು ಎಲ್ಲದಕ್ಕೂ ಕೂಡ ನೇರ ನಿಷ್ಠುರವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ನಾನು ಕೆಲಸ ಮಾಡಬೇಕು, ಆ ಸಂದೇಶ ಹೈಕಮಾಂಡ್ಗೆ ರವಾನೆ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ವಿಜಯೇಂದ್ರ ಅವರು ಈ ರೀತಿಯಾಗಿ ತಮ್ಮ ಅಸಹಾಯಕತೆಯನ್ನ, ತಮ್ಮ ನೋವನ್ನ, ಅಸಮಾಧಾನವನ್ನ ಹೊರಗೆ ಹಾಕಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಈ ರೀತಿಯಾಗಿ ಪಕ್ಷ ತನ್ನ ಆಂತರಿಕ ಒಳಜಗಳವನ್ನೇ ಅಥವಾ ಅಸಮಾಧಾನವನ್ನೇ ಗೆಲ್ಲುವುದಕ್ಕೆ ಸಾಧ್ಯ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿಯಾಗಿ ಮುನ್ನಡೆಯುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಪಕ್ಷಕ್ಕೂ ಕೂಡ ಇದು ಆಗಿದೆ ಅಂತ ಕಾಣಿಸುತ್ತೆ. ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಇನ್ನೊಬ್ಬರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸುವುದು ಕೂಡ ಇದೆಯಲ್ಲ, ಹೈಕಮಾಂಡ್ಗೆ ಒಂದು ಬಹಳ ದೊಡ್ಡ ತಲೆನೋವಿನ ಕೆಲಸ. ಅದು ಅಷ್ಟು ಸುಲಭ ಇಲ್ಲ. ಬಿಜೆಪಿಯನ್ನ ಈವರೆಗೆ ಪೊರಿತಾ ಬಂದಿರುವಂಥದ್ದು ಲಿಂಗಾಯತ ಸಮುದಾಯದ ನಾಯಕರಾಗಿ ಗುರುತಿಸಿಕೊಂಡವರು ಯಡಿಯೂರಪ್ಪನವರು. ಅವರ ಮಗ ಇವತ್ತು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು, ಅವರೇ ಮುಂದಿನ ಮುಖ್ಯಮಂತ್ರಿಗಳು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಅದೇ ನನಗೆ ಸಮಸ್ಯೆ ಆಯಿತು ಅಂತ ವಿಜಯೇಂದ್ರ ಅವರೇ ಹೇಳ್ತಾರೆ ಅಂತ. ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಮತ್ತೆ ಇಲ್ಲಿನ ನಾಯಕರಲ್ಲೂ ಕೂಡ ಯಾರು ಮುಖ್ಯಮಂತ್ರಿಗಳಾಗೋದು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪೈಪೋಟಿ ಅವರವರ ನಡುವೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಯಡಿಯೂರಪ್ಪನವರ ಮಗ, ಜೊತೆಗೆ ಲಿಂಗಾಯತ ಸಮುದಾಯದ ಒಬ್ಬ ಪ್ರಭಾವಿ ಸಮುದಾಯದ ನಾಯಕನ ಮಗ ಆಗಿರುವ ಕಾರಣಕ್ಕೋಸ್ಕರವಾಗಿ BY ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಅಷ್ಟೂ ಮತಗಳನ್ನು ಬಿಜೆಪಿಗೆ ತರಿಸಬಲ್ಲರು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಬಟ್ ಬೇರೆ ಎಲ್ಲ ನಾಯಕರು ಹೇಳುವಂತಹ ಒಂದು ಅಸಮಾಧಾನ ಇದೆಯಲ್ಲ, ವಂಶ ಪಾರಂಪರ್ಯ ರಾಜಕಾರಣ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಆಮೇಲೆ ಈ ಥರದೆಲ್ಲ ವಿಷಯಗಳು ಹೈಕಮಾಂಡ್ಗೆ ಹೌದಲ್ಲ, ನಮ್ಮದು ವಂಶ ಪಾರಂಪರ್ಯ ರಾಜಕಾರಣವನ್ನು ಬಿಜೆಪಿ ಎಂದೂ ಕೂಡ ಪಾಲಿಸ್ಕೊಂಡು ಬಂದಿಲ್ಲ, ನಾವು ಕಾರ್ಯಕರ್ತರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಬಂದಂತಹ ಪಕ್ಷ, ಹಾಗಾಗಿ ಕಾರ್ಯಕರ್ತರಿಗೆ ನಾವು ಮನ್ನಣೆಯನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಒಂದು ಪ್ರಯತ್ನಕ್ಕೆ ಮುಂದಾಗಬಹುದು ಅನ್ನುವಂತಹ ವಿಷಯಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ BY ವಿಜಯೇಂದ್ರ ಅವರು ನೀಡಿರುವಂತಹ ಈ ಹೇಳಿಕೆ ಇದೆಯಲ್ಲ, ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಕೂಡ ಸರಿಯಿಲ್ಲ ಅನ್ನುವುದನ್ನ ಬಹಿರಂಗ ಪಡಿಸಿದೆ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಈ ರೀತಿಯಾಗಿ ಪಕ್ಷದ ಒಳಗೆ ಇರುವಂತಹ ಗಾಯಗಳನ್ನ ಯಾವ ಮುಲಾಮು ಹಚ್ಚಿ ಹೈಕಮಾಂಡ್ ಸರಿಪಡಿಸುತ್ತೆ, ಗುಣಪಡಿಸುತ್ತೆ ಅನ್ನೋದು ಇನ್ನೂ ಕೂಡ ಕುತೂಹಲ. ಹಾಗಾಗಿ BY ವಿಜಯೇಂದ್ರ ಅವರೇನೋ ತಮ್ಮ ಅಸಮಾಧಾನಗಳೆಲ್ಲವನ್ನು ಕೂಡ ಹೊರಗೆ ಹಾಕಿದ್ರು, ಅಸಹಾಯಕತೆಯನ್ನು ಹೊರಹಾಕಿದ್ರು. ಬಹುಶಃ 3 ತಿಂಗಳುಗಳಾದ ಬಳಿಕ ಅಥವಾ ನವೆಂಬರ್ನ ಹೊತ್ತಿಗೆ ಇವರ ಅಧ್ಯಕ್ಷ ಸ್ಥಾನ ಕೈತಪ್ಪಬಹುದು. ನನಗನಿಸುವ ಮಟ್ಟಿಗೆ ವಿಜಯೇಂದ್ರ ಅವರಿಗೂ ಕೂಡ ಒಂದು ಮನವರಿಕೆ ಆಗಿದೆ, ನನ್ನ ಅಧ್ಯಕ್ಷ ಸ್ಥಾನದ ಮೇಲೆ ಈಗಾಗಲೇ ತೂಗುಗತ್ತಿ ನೇತಾಡ್ತಾ ಇದೆ ಅನ್ನುವಂಥ ವಿಷಯ ವಿಜಯೇಂದ್ರ ಅವರಿಗೆ ಸ್ಪಷ್ಟವಾಗಿ ಗೋಚರ ಆಗಿದೆ. ಹಾಗಾಗಿ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವುದಕ್ಕೂ ಮುನ್ನ ಈ ಪಕ್ಷದಲ್ಲಿ ಯಾರ್ಯಾರು ಏನೇನನ್ನೆಲ್ಲ ಮಾಡಿದ್ದಾರೆ, ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ, ಯಾರ್ಯಾರು ಆಂತರಿಕ ಭಿನ್ನಮತವನ್ನು ಹುದ್ದೆಗಾಗಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಗೆದ್ರೆ ಮೈತ್ರಿ ಪಕ್ಷಗಳು ಗೆದ್ರೆ ಯಾರ್ಯಾರೆಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಾದು ಕೂತಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ತಕ್ಕದಾದಂತಹ ಪಾಠವನ್ನು ಕಲಿಸಿ ಹೋಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ವಿಜಯೇಂದ್ರ ಅವರು ಇದ್ದ ಹಾಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಬಟ್ ವಿಜಯೇಂದ್ರ ಅವರು ಹೇಳಿರುವಂತಹ ವಿಷಯ ಏನಿದೆಯಲ್ಲ, ಅದು ಆಗಲೇಬೇಕು ರಾಜ್ಯ ಬಿಜೆಪಿಯಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಪಕ್ಷ ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಮುನ್ನಡಿಬೇಕು, ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಡಿಬೇಕು. ಈ ರೀತಿಯಾಗಿ ಭಿನ್ನಮತ ಹೊಂದಿದ್ರೆ ಜನ ನಮ್ಮನ್ನ ಅಂದರೆ ಕಾರ್ಯಕರ್ತರು ನಮ್ಮನ್ನ ರಸ್ತೆಯಲ್ಲಿ ಓಡಾಡೋದಕ್ಕೆ ಬಿಡಲ್ಲ ಅಂತ ಏನು ಹೇಳಿದ್ರಲ್ಲ, ಅದು ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಅರ್ಥ ಮಾಡಿಕೊಳ್ಬೇಕು ಅಂತ ಕಾಣಿಸುತ್ತೆ. ವಿಜಯೇಂದ್ರ ಅವರು ರಾಜಕೀಯ ಏನು ಅನುಭವದಲ್ಲಿ ಅವರು ಬಿಜೆಪಿಯಲ್ಲಿರುವಂತಹ ನಾಯಕರಿಗಿಂತ ಬಹಳ ಸಣ್ಣವರು ಇರಬಹುದು. ಆದರೆ ಈ ಒಂದು ಅಸಮಾಧಾನದಿಂದ ಹೇಳಿರುವಂಥ ಮಾತಿದೆಯಲ್ಲ, ರಾಜಕೀಯದಲ್ಲಿ ಬಿಜೆಪಿಯಲ್ಲಿ ಎಲ್ಲ ನಾಯಕರು ಅರ್ಥ ಮಾಡಿಕೊಂಡು ಒಟ್ಟಾಗಿ ಮುನ್ನಡಿಬೇಕು ಅಂತ ಕಾಣಿಸುತ್ತೆ. ವಿಜಯೇಂದ್ರ ಅವರ ಇನ್ನೊಂದು ವರ್ಷನನ್ನ ತೋರಿಸುವಂಥ ಒಂದು ಕಾಲಘಟ್ಟಕ್ಕೆ ಅಥವಾ ಒಂದು
ಆಗಮನದ ಬಿಂದುವಿಗೆ ಬಂದು ವಿಜಯೇಂದ್ರ ಅವರು ನಿಂತಿದ್ದಾರೆ ಅಂತ ಕಾಣಿಸುತ್ತೆ. ಬಹುಶಃ ಇನ್ನುಳಿದ ಕೆಲವು ತಿಂಗಳುಗಳಲ್ಲಿ ವಿಜಯೇಂದ್ರ ಅವರು ತಮ್ಮ ಹೊಸ ವರ್ಚಸ್ಸನ್ನ, ಹೊಸ ವರ್ಷನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ತೋರಿಸಬಹುದು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೈಕಮಾಂಡ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಲಿಂಗಾಯತ ಸಮುದಾಯವನ್ನು ಕೂಡ ಎದುರು ಹಾಕಿಕೊಂಡು ಮುಂದಿನ ದಿನಗಳಲ್ಲಿ ಬಿಜೆಪಿ ರಾಜಕೀಯವನ್ನ ನಡೆಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಆಂತರಿಕ ಭಿನ್ನಮತ ಮಹಾಸ್ಫೋಟಗೊಂಡಿದೆ. ಅದು ಬಿಜೆಪಿಯಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಇದೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಹೈಕಮಾಂಡ್ ಒಂದು ಅಂತಿಮ ನಿಷ್ಕರ್ಷೆಗೆ ಬಂದು ಸರಿಪಡಿಸುತ್ತೆ, ಗುಣಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಎಕ್ಸ್ಪ್ಲೈನರ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.